ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಡಿಪ್ಲೊಮಾ ಕೋರ್ಸ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಎಕ್ಸಾಮ್ ರಿಲೇಟೆಡ್ ಅಪ್ಡೇಟ್ ಬಂದಿದೆ. ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಈಗ ತಾನೇ ಬಂದಿರೋ ಅಪ್ಡೇಟ್ ಪ್ರಕಾರ ಇಲಾಖೆ ಸುತ್ತಲೂ ಕೂಡ ಅಧಿಕೃತ ಆದೇಶ ಹೊರಡಿಸಲಾಗಿದೆ. ಸೊ ಡಿಪ್ಲೊಮಾ ಎಕ್ಸಾಮಿನೇಷನ್ಸು ಈಗ 27/4/2026 ಪ್ರಾರಂಭ ಆಗಬೇಕಾಗಿತ್ತು. ಬಟ್ ಈಗೇನು ಮಾಡಿದ್ದಾರೆ ಅಂದರೆ ಆ ಎಕ್ಸಾಮ್ಸನ್ನ ಪೋಸ್ಟ್ಪೋನ್ ಮಾಡಿ ಅಧಿಕೃತವಾಗಿ ಅಂತ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಹಾಗೆ ಬನ್ನಿ ಫ್ರೆಂಡ್ಸ್, ಯಾವ ಡೇಟಿಗೆ ಅಧಿಕೃತವಾಗಿ ಆದೇಶ ಹೊರಡಿಸಿದ್ದಾರೆ ಮತ್ತು ಏನದು ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಕಾಣ್ತಾ ಇದ್ದ ಭಾವಿಸೋದೀನಿ ಅಧಿಕೃತ ಆದೇಶ ಬಂದಿದೆ. ಸೊ 23/4/2026 ಇವತ್ತು ತಾನೇ ಬಂದಿರತಕ್ಕಂಥ ಅಪ್ಡೇಟ್ ಪ್ರಕಾರ 2026 ಏಪ್ರಿಲ್ ಮೇ ಡಿಪ್ಲೊಮಾ ಸೆಮಿಸ್ಟರ್ ಪರೀಕ್ಷೆಗಳನ್ನು ಮುಂದೂಡಿ ನಿಗದಿಗೊಳಿಸಿರುವ ಬಗ್ಗೆ. ಸೊ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮುಂಚೆ 2026 ಏಪ್ರಿಲ್ ಮೇ ಸೆಮಿಸ್ಟರ್ ಪರೀಕ್ಷೆಗಳನ್ನು ಶೈಕ್ಷಣಿಕ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿ ದಿನಾಂಕ 27/4/2026 ಅಧಿಕೃತವಾಗಿ ಪ್ರಾರಂಭ ಮಾಡಬೇಕಂತ ಪ್ರಾಯೋಗಿಕ ಮತ್ತು ಥಿಯರಿ ಪರೀಕ್ಷೆ ನಡೆಸಲಿಕ್ಕೆ ವಿವರದ ವೇಳಾಪಟ್ಟಿಯನ್ನು ಕೂಡ ಪ್ರಕಟ ಮಾಡಲಾಗಿತ್ತು. ಬಟ್ ವಿವಿಧ ಪಾಲಿಟೆಕ್ನಿಕ್ನ ಪ್ರಾಚಾರ್ಯಗಳು ತಮ್ಮ ಸಂಸ್ಥೆಯ ಬಹುತೇಕ ಎಲ್ಲ ಉಪನ್ಯಾಸಕ ಸಿಬ್ಬಂದಿಯವರನ್ನ ಜನಗಣತಿ 2027 ಕಾರ್ಯಕ್ಕೆ ನೇಮಿಸಲಾಗಿರೋದ್ರಿಂದ 2026 ಏಪ್ರಿಲ್ ಮೇ ಡಿಪ್ಲೊಮಾ ಪರೀಕ್ಷೆಗಳನ್ನು ನಿಗದಿತ ವೇಳಾಪಟ್ಟಿ ಪ್ರಕಾರ ಸಕಾಲದಲ್ಲಿ ನಡೆಸಲಿಕ್ಕೆ ತೀವ್ರ ತೊಂದರೆ ಆಗುತ್ತೆ ಅಂತೇಳಿ ತಿಳಿಸಿರೋದ್ರಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿ ಮತ್ತು ಆಡಳಿತಾತ್ಮಕ ಕಾರಣಗಳಿಂದ 2026 ಏಪ್ರಿಲ್ ಮೇ ಡಿಪ್ಲೊಮಾ ಎಕ್ಸಾಮಿನೇಷನ್ಸನ್ನು ಪೋಸ್ಟ್ಪೋನ್ ಮಾಡಿ ಅಧಿಕೃತ ಡಿಟೇಲ್ಡ್ ಡೇಟ್ನು ಕೂಡ ಕೊಟ್ಟಿದ್ದಾರೆ, ರಿವೈಸ್ ಡೇಟ್ನು ಕೂಡ ಕೊಟ್ಟಿದ್ದಾರೆ. ಸೊ ಯಾವ್ಯಾವ ಎಕ್ಸಾಮಿನೇಷನ್ಸ್ಗಳು ಪೋಸ್ಟ್ಪೋನ್ ಆಗಿದ್ದಾವೆ ಮತ್ತು ಯಾವ ಸ್ಕೀಮ್ನವರು ಅಂತ ನೋಡೋದಾದರೆ C25 ಥಿಯರಿ ಎಕ್ಸಾಮಿನೇಷನ್ಸು 18/5/2026 ಪ್ರಾರಂಭ ಆಗುತ್ತೆ. C25 ಎಕ್ಸಾಮಿನೇಷನ್ಸು ಮತ್ತು ಅದರ ಜೊತೆಗೆ C20 ಎಕ್ಸಾಮಿನೇಷನ್ ಥಿಯರಿ ಎಕ್ಸಾಮಿನೇಷನ್ಸು ಅಂದರೆ C20 ಸ್ಕೀಮ್ನಲ್ಲಿ ಬರ್ತಕ್ಕಂಥ ಥಿಯರಿ ಎಕ್ಸಾಮಿನೇಷನ್ಸ್ಗಳು ಮೇ 18, 2026 ಪ್ರಾರಂಭ ಆಗುತ್ತೆ. ಹಾಗೆ ಪರೀಕ್ಷೆಗಳು C15 ಓಲ್ಡ್ ಸ್ಕೀಮ್ ಏನಿರ್ತಾರೆ ಅದರ ಪ್ರಕಾರ ಮೇ 5, 2026 ಪ್ರಾರಂಭ ಆಗುತ್ತೆ. ಥಿಯರಿ ಪರೀಕ್ಷೆಗಳು ಏನಪ್ಪ ಅಂದರೆ ಮುಗಿದಾದಮೇಲೆ C25, C20, C15 ಎಲ್ಲ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸು ಕೂಡ ಥಿಯರಿ ಪರೀಕ್ಷೆ ಮುಗಿದ ನಂತರ ಪ್ರಾರಂಭ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಥಿಯರಿ ಪರೀಕ್ಷಿತ ವೇಳಾಪಟ್ಟಿಯನ್ನು DTEMS ವೆಬ್ ಪೋರ್ಟಲ್ನ ಕೂಡ ಪ್ರಕಟ ಮಾಡ್ತೀವಿ. ಅದರಂತೆ ಪರೀಕ್ಷೆಗಳನ್ನು ಸಮರ್ಪಕವಾಗಿ ಜರುಗಿಸಲಿಕ್ಕೆ ತಿಳಿಸಲಾಗಿದೆ ಅಂತ ಹೇಳಿದ್ರೆ ಮೇಲ್ಕಂಡ ಈ ವಿಷಯವನ್ನು ಎಲ್ಲ ಉಪನ್ಯಾಸಕ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಮತ್ತು ಪೋಷಕರ ಗಮನಕ್ಕೆ ತಪ್ಪದೆ ತರಬೇಕು ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ ಕಾರ್ಯದರ್ಶಿ ತಾಂತ್ರಿಕ ಪರೀಕ್ಷಾ ಮಂಡಳಿ ಬೆಂಗಳೂರು ಕಡೆಯಿಂದ ಅಧಿಕೃತ ಆದೇಶ ಈಗ ತಾನೇ ಬಂದಿದೆ. ಸೊ ಇದರ ಪ್ರಕಾರ ಎಕ್ಸಾಮ್ಸ್ ಪೋಸ್ಟ್ಪೋನ್ ಆಗಿದ್ದಾವೆ. ಏಪ್ರಿಲ್ ಮೇ ಡಿಪ್ಲೊಮಾ ಎಕ್ಸಾಮಿನೇಷನ್ ಥಿಯರಿ ಪ್ರಾಕ್ಟಿಕಲ್ ಎರಡೂ ಕೂಡ ಪೋಸ್ಟ್ಪೋನ್ ಆಗಿದ್ದಾವೆ. ಸೊ ಅಧಿಕೃತವಾಗಿ ನಿಮಗೆ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗೋದು ಮೇ 18ರಿಂದ ಮತ್ತು C15 ಓಲ್ಡ್ ಸ್ಕೀಮ್ ಏನಿದೆ ಅವ್ರದ್ದು ಮಾತ್ರ ಮೇ 5ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ಸೊ ಥಿಯರಿ ಎಕ್ಸಾಮ್ಸ್ ಎಲ್ಲ ಮುಗಿದಾದ್ಮೇಲೆ ಪ್ರಾಕ್ಟಿಕಲ್ ಸ್ಟಾರ್ಟ್ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೂಡ ಸೊ ವಿವರ ಆಗಿರ್ತಕ್ಕಂಥ ಡೀಟೇಲ್ಸ್ನ ಕೊಡಿ ಅಂತ ಕೇಳ್ತಾ ಇದ್ರು, ಹಾಗಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಸೊ ಈ ಥರ ಅಪ್ಡೇಟ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.